ತಂದೆ ನಾರಾಯಣ, ನಮಸ್ಕಾರಗಳು. ಈಗ ನಾನು ಮಾಘಪುರಾಣದ 29ನೇ ಅಧ್ಯಾಯವಾದ ಕ್ರೂರೆಯ ವೃತ್ತಾಂತವನ್ನ ಹೇಳಲಿಕ್ಕಿದ್ದೇನೆ. ಗೃತ್ಸಮದನು ಜನ್ನು ಮುನಿಗೆ ಮಾಘಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕಥೆಯನ್ನು ಹೇಳ್ತಾ ಬಂದನು. ಜನ್ನು ಮಾಘಮಾಸದಲ್ಲಿ ಮಾಘಮಾಸ ಸ್ನಾನವನ್ನು ಆಚರಿಸಿ ಮಾಘವ್ರತವನ್ನು ಕೈಕೊಳ್ಳುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಸೇರುವನು. ಅವನು ಮಾಡಿದ ವೃತ್ತದಿಂದಾಗಿ ಅವನ ಬಂಧುಗಳು ಸುಖಿಗಳಾಗುವರು. ಇವು ಶ್ರೀಹರಿ ಪೂಜೆ ನಿರತರಾಗಿ ಮಾಘಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೂ ಒಂದು ಕಥೆಯನ್ನು ಹೇಳುವೆನು ಕೇಳು ಅಂತ ಮತ್ತೊಂದು ಕಥೆ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣಾವತಾರ ಕಾಲದಲ್ಲಿ ವಿದೇಹ ನಗರದಲ್ಲಿ ಒಬ್ಬ ರೈತನಿದ್ದನು. ಶೂದ್ರನಾಗಿದ್ದವನಿಗೆ ಕ್ರೂರೆ ಎಂಬ ಹೆಂಡತಿ ಇದ್ದಳು. ಹೆಸರೇ ಕ್ರೂರೆ, ನೋಡ್ಕೊಳ್ರಿ. ಈ ದಂಪತಿಗಳಿಗೆ ಒಬ್ಬ ಮಗನಿದ್ದನು. ಅವನು ದೈವಭಕ್ತನು, ಸ್ವಧರ್ಮ ನಿರತನೂ ಆಗಿದ್ದನು. ಅವನಿಗೂ ಮದುವೆ ಆಗಿತ್ತು. ಅವನ ಹೆಂಡತಿ ಸಾಧ್ವಿಮಣಿಯು ಪತಿಭಕ್ತಳು ಆಗಿದ್ದಳು. ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರುತ್ತಿದ್ದಳು. ಹೆಸರಿಗೆ ತಕ್ಕಂತೆ ಇದ್ದಳು ಅಂತ ಇತ್ತು. ಅವಳಲ್ಲಿ ಯಾವ ದೋಷವೂ ಇರುತ್ತಿರಲಿಲ್ಲ. ಆದ್ರೆ ಅವಳು ಅತ್ತೆ ಕ್ರೂರೆ, ಹೆಸರಿಗೆ ತಕ್ಕಂತೆ ದುಷ್ಟಳು, ಕ್ರೂರ ಸ್ವಭಾವದವಳು ಆಗಿದ್ದಳು. ಅವಳು ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು. ರೈತನು ಹೆಂಡತಿಯ ಪರವಹಿಸಿ ತಾನು ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು. ಮಗನನ್ನು ಇಬ್ಬರು ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಸೊಸೆ ತನಗೆಷ್ಟೇ ಹಿಂಸೆಯಾದರೂ ಅತ್ತೆ ಮಾವಂದಿರ ಸೇವೆ ಮಾಡುವುದು ಬಿಡಲಿಲ್ಲ. ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು. ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ, ಬೇಗ ಬೇಗ ಗುಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗುಡಿಸುತ್ತಿದ್ದಳು. ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರಿಸುತ್ತಿದ್ದಳು. ಒಂದು ಬುಟ್ಟಿ ಬಟ್ಟೆ, ಒಂದು ಮಣ ಪಾತ್ರೆ ಇದನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು. ಗಿಡಗಳಿಗೆ ನೀರು ಉಣಿಸು ಹೇಳ್ತಿದ್ಲು. ಹಾಗೆ ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿಡು ಸ್ನಾನ ಮಾಡಬೇಕು ಅಂತ ಇದ್ಲು. ಕಾಲೊತ್ತುವೆ ನೋಳು, ರಾಗಿ ಬೀಸುವೆ ನೋಳು, ಒಂದೇ ಎರಡೆ ಮೈ ಕೈ ನೋವು ಆಗುವಷ್ಟು ಕೆಲಸ. ಸೊಸೆ ಊಟಕ್ಕೆ ಕುಳಿತಾಗಲು ಕ್ರೂರೆ ಒಂದು ಕೆಲಸ ಹೇಳುವಳು. ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡೆನ್ನುತ್ತಿದ್ದಳು. ಮಾಡಿದ ಅಡಿಗೆ ಆರಿ ತಣ್ಣಗಾಗಿರುತ್ತಿತ್ತು. ಊಟ ಮಾಡಲು ಬೇಕಾಗಿತ್ತೇ ಇರಲಿಲ್ಲ. ತನ್ನ ಹೆಂಡತಿಯ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿದ್ದುದನ್ನು ಕಂಡು ಮಗ ರೋಸಿರುವುದನು. ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯಲ್ಲಿ, ಅಮ್ಮ, ನಾನು ಗಮನಿಸುತ್ತಿದ್ದೇನೆ, ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಲೇ ಇದ್ದಾಳೆ. ಆದರೂ ನೀನು ಅವಳನ್ನು ಗಾಣದೆತ್ತಿನಂತೆ ದುಡಿಸುತ್ತಾ ಹಿಂಸಿಸುತ್ತಿರುವೆ. ಅವಳು ಯಾವ ಅಪರಾಧವನ್ನು ಮಾಡಿಲ್ಲ. ವಿನಾಕಾರಣ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದೆ. ಇನ್ನು ಮೇಲೆ ಹೀಗೆ ಮಾಡಬೇಡ ಎಂದು ಹೇಳಿದನು. ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ. ಮಗನನ್ನೇ ಜರಿಯತೊಡಗಿದಳು. ಏನೋ ಅವಿವೇಕಿ, ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ. ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೂ ನಾನೇನೋ ಅವಳಿಗೆ ಹಿಂಸೆ ಕೊಟ್ಟಿರುವುದು. ತಿನ್ನುವುದಿಲ್ಲವೇ ದಿನ ಕೂಡು, ನಿನ್ನ ಕೆಲಸ ಮಾಡು ಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ತಿಳಿಸಿದಳು. ಅವಳ ಮಗನಿಗೆ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ. ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕಂಗೆಡಿಸಿತು. ತನ್ನನ್ನು ಹೊಡೆದಳಲ್ಲ ಎಂದು ಕೋಪವು ಬಂದಿತು. ಆದರೆ ಬುದ್ಧಿಯನ್ನು ಸ್ವಾಧೀನಕ್ಕೆ ತಂದುಕೊಂಡು, ತಾಯಿ ತಂದೆಯರು ಎಷ್ಟೇ ದುಷ್ಟರಿರಲಿ ಅವರನ್ನು ಅವಮಾನ ಮಾಡುವುದು, ಹೀಯಾಳಿಸಿ ಮಾತನಾಡುವುದು ಮಕ್ಕಳಿಗೆ ಒಳ್ಳೆಯದು ಮಾಡುವುದಿಲ್ಲ. ತನ್ನ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯರನ್ನು ಎದುರಿಸಿ ಮಾತನಾಡಲು ಅವನ ಮನಸ್ಸು ಒಪ್ಪಲಿಲ್ಲ. ಅಲ್ಲದೆ ತಾಯಿ ತಂದೆಯರು ದೇವರ ಸಮ, ಮಾತೃದೇವೋಭವ ಪಿತೃದೇವೋಭವ ಎಂದು ಶ್ರುತಿಗಳು ಸಾರ್ತವೆ. ಹಾಗೆ ಹೆಂಡತಿಯಾದವಳಿಗೆ ಗಂಡನೇ ದೈವ, ಪತಿಯೇ ಪ್ರತ್ಯಕ್ಷ ದೇವರು. ಹೀಗೆಂದು ಬಗೆದು ಅವನು ತನ್ನ ಹೆಂಡತಿಗೆ, ಪ್ರಿಯೇ, ಹೀಗೋ ಸುಧಾರಿಸಿಕೊಂಡು ಹೋಗು, ಚಿಂತಿಸಬೇಡ, ಒಳ್ಳೆಯ ದಿನಗಳು ನಮಗೂ ಬಂದೇ ಬರುತ್ತವೆ ಎಂದು ಸಮಾಧಾನ ಪಡಿಸಿದನು. ಮಗನು ತನ್ನನ್ನು ಧಿಕ್ಕರಿಸಿ ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡವಿದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿ ಬಾಗಿಲು ಹಾಕಿಕೊಂಡಳು. ಇದನ್ನು ಕಂಡ ಮಗನಿಗೆ ಭಾರೀ ನೋವಾಯಿತು. ಆದರೆ ತಾಯಿಯ ದುಷ್ಟ ಸ್ವಭಾವದಿಂದ ಏನು ಮಾಡಲು ತೋಚದೆ ಸುಮ್ಮನಾಗಿ ಬಿಟ್ಟನು. ಕ್ರೂರೆ ತನ್ನ ಸೊಸೆಗೆ ಒಂದು ವಾರ ಕಾಲ ಅನ್ನ ನೀರು ಕೊಡದೆ ಅವಳು ನರಳಲು ಬಿಟ್ಟಳು. ಮಗನ ಪ್ರಾರ್ಥನೆಗಾಗಲಿ ನೆರೆಹೊರೆಯವರ ಉಪದೇಶದ ಮಾತುಗಳಿಗಾಗಲಿ ಕ್ರೂರೆ ಕಿವಿಗೊಡಲಿಲ್ಲ. ಒಮ್ಮೆ ಆದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ. ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ. ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು. 10 ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಿಲು ತೆಗೆದು ನೋಡಿದನು. ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದು ಕಂಡು ಬಂದಿತು.
ಅದನ್ನು ನೋಡಿ ಸ್ತಂಭೀಭೂತನಾಗಿ ಮಗ ಮೂರ್ಛೆ ಹೋದನು. ತುಸುವತ್ತಿನಲ್ಲಿ ಕ್ರೂರ ಯುವನೆಗೆ ಬಂದು ಸೊಸೆ ತೀರಿಕೊಂಡುದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು. ತನ್ನ ಮತಿಗೇಡಿತನದಿಂದ ತಾನೇ ಕಷ್ಟಕ್ಕೊಳಗಾಗಿದ್ದಳು. ಅವಳ ಸೊಸೆ ತೀರಿಕೊಂಡ ವಿಷಯ ತಿಳಿದ ನೆರೆಹೊರೆಯವರು ಬಂಧು ಬಳಗ ಅವಳನ್ನು ಚೆನ್ನಾಗಿ ನಿಂದಿಸಿದರು. ಸೊಸೆಯ ಶವ ಸಂಸ್ಕಾರವಾದ ಬಳಿಕ ಮಗ ಮನೆಯಲ್ಲಿರಲಾರದೆ ಆ ಊರನ್ನು ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಕ್ಕದೆ ಕಡೆಗೆ ಪ್ರಾಣ ಬಿಟ್ಟನು. ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನು ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಅನ್ನ ನೀರು ಇಲ್ಲದೆ ಕೃಷಹೀನರಾಗಿ ಒಂದು ದಿನ ಸಾವಿಗೀಡಾದರು. ಭೂಲೋಕದಲ್ಲಿ ಎಲ್ಲ ಸುಖಗಳಿದ್ದಾಗ್ಯೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗಿದ್ದುದರಿಂದ ಹಾಗೂ ದುಷ್ಟರಾಗಿ ಬಾಳಿದುದರಿಂದ ಯಮಲೋಕದಲ್ಲಿ ಬಹುವಿಧವಾಗಿ ಪೀಡಿತರಾದರು. ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು. ಹಾವುಗಳು ಪಂಪಾ ನದಿ ತೀರದ ವಟವೃಕ್ಷದ ಪೊಟರೆಯೊಂದರಲ್ಲಿ ವಾಸಿಸುತ್ತಿದ್ದವು. ಒಂದು ದಿನ ದೈವ ನಿಯಾಮಕವಾಗಿ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಇಬ್ಬರು ಮುನಿಗಳು ಆಗಮಿಸಿದರು. ಅವರು ಸನ್ಯಾಸಿಗಳು. ಆಗ ಮಾಘ ಮಾಸವಿತ್ತು. ಆ ಇಬ್ಬರು ಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಮಾಘ ಸ್ನಾನ ಮಾಡಿ ವಟವೃಕ್ಷದಡಿ ಕುಳಿತು ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಕುಳಿತರು. ಬಳಿಕ ಮಾಘ ಪುರಾಣವನ್ನು ಪಠಿಸಿದರು. ಇವೆಲ್ಲವನ್ನು ವಟವೃಕ್ಷವಾಸಿಗಳಾಗಿದ್ದ ಹಾವುಗಳು ನೋಡಿದವು. ಮಾಘ ಮಾಸದ ಮಹಿಮೆಯನ್ನು ಆಲಿಸಿದವು. ಅವುಗಳ ಕಣ್ಣುಗಳಿಂದ ಹರಿಪೂಜೆಯನ್ನು ನೋಡಿ ಧನ್ಯರಾದರು. ಆ ಪುಣ್ಯ ವಿಶೇಷದಿಂದ ಎರಡು ಹಾವುಗಳು ತಮ್ಮ ಸರ್ಪರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು. ಬಳಿಕ ಮಾನವ ಶರೀರ ಹೊಂದಿದ್ದವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು. ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದುದರಿಂದ ಹಾಗೂ ಮುನಿವರರು ಪಠಿಸಿದ ಮಾಘ ಪುರಾಣ ಕೇಳಿದುದರಿಂದ ಶೂದ್ರ ದಂಪತಿಗಳು ಪಾಪ ಮುಕ್ತರಾಗಿ ಭವಬಂಧನದಿಂದ ಪಾರಾದರು. ಜನ್ಮು ಕೇಳಿದೆಯಾ ಮಾಘ ಮಾಸದ ಮಹಿಮೆಯನ್ನು? ಈ ವೃತ್ತಕ್ಕೆ ಸಮಾನಾದ ಕಥೆ ಇನ್ನೊಂದಿಲ್ಲ. ಎಂತಹ ಪಾಪಿರಲಿ, ಪಿತೃದ್ರೋಹಿ, ಪುತ್ರ ಭಾಗ್ಯ ವಿಹೀನನಿರಲಿ, ಮಹಾಪಾತಕಗಳನ್ನು ಮಾಡಿದವನಿಗೆ ಮಾಘ ವೃತ್ತವನ್ನು ಮಾಡುವುದರಿಂದ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುವನು. ಈ ವೃತ್ತವು ಶ್ರೀಹರಿಗಷ್ಟೇ ಅಲ್ಲ, ಹರನಿಗೂ ಪ್ರಿಯವಾದುದಾಗಿದೆ ಎಂದು ಹೇಳಿದನು. ಇಲ್ಲಿಗೆ 29ನೇ ಅಧ್ಯಾಯ ಸಮಾಪ್ತವಾಯಿತು. ಧನ್ಯವಾದಗಳು. ತಂದೆಯ